ಇನ್ನೂರು ಅರ್ಚಕರಂತ ಶಾಣೆ ಪೂಜಾರಿ ಅವರಿಗೆ ನಮ್ಮ ದಸರಂತ್ ತಜ್ಞರವರು ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ದಸರಥ್ ತಜ್ಞರು ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಲ ಅಧ್ಯಕ್ಷರಂತ ಗಂಗಗೌಡ ಪಾಟೀಲ್ ಅವರಿಗೆ ನಮ್ಮ ಭೂ ನ್ಯಾಯ ಮಂಡಳಿಯ ಸದಸ್ಯರಂತ ಸೋ ಗುತ್ತೇರವರು ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿ ನಮ್ಮ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಲದ ಪ್ರಧಾನ ಕಾರ್ಯದರ್ಶಿಯಂತ ಮನೋಜ್ ಬರ್ಗರ್ ಅವರು ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಗ್ರಾಮ ಪಂಚಾಯತ್ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತ ಶಾಂತಪ್ಪ ಬಂಡಾರವ್ರ ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಕಲ್ಯಾಣ ಸ್ವಾಮಿ ಅವರಿಗೆ ನಮ್ಮ ಆತ್ಮೀಯರಂತ ವಿಠಲ್ ಬರಗಲ್ಲ ಅವರು ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಅದೇ ರೀತಿ ನಮ್ಮ ಪೇಎಲ್ಡಿ ಬ್ಯಾಂಕಿನ ನಿರ್ದೇಶಕರಂತ ನಾಗಣ್ಣ ಸಕ್ಕರ್ ತಜ್ಞ ಮನೆಯವರಿಗೆ ಸಿದ್ದಾಗೌಡ ಪೊಲೀಸ್ ಪಾಟೀಲ್ ಅವರು ಬಂದು ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಸಿದ್ದಾಗೌಡ ಪೊಲೀಸ್ ಪಾಟೀಲ್ ಈ ಕಾರ್ಯಕ್ರಮದ ರೋಡಿಗಳು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸ್ತಿರುವಂತ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಿಮೂರು ಜನಪ್ರಿಯ ಶಾಸಕರು ಮತ್ತು ಅವರ ಧರ್ಮಪತ್ನಿ ಆದಂತ ಶ್ರೀಮತಿ ಜಯಶ್ರೀ ಮತ್ತಿಮೂರು ಅವರಿಗೆ ರಮೇಶ್ ತಗ್ಗಿಮನಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಈ ಗ್ರಾಮದ ಹಿರಿಯರು ಮತ್ತು ಮಲ್ಲಯ್ಯಪ್ಪರು ಕೂಡ ಹೋಗಿ ಸನ್ಮಾನಿಸಬೇಕೆಂದು ಕೋರುತ್ತೇನೆ. ಕಂಬ ಹಿಡಿದಾರ ಕಂಬ ಸತೀಶ್ ಮೋಸ ಮಾಡಿ ಕಂಬ ಹಿಡಿದ್ರ ಕಡಿ ಹಿಡಿಯ ಈಗ ಹಿಡಿದ್ರು ಕಡಿನೇ ಮೂರು ಕಡಿ ಹಿಡ್ಲಿಕ್ಕೆ ಒಬ್ಬರಲ್ಲ
गणेशेश्वर महाराज की जय, महावीर महाराज की जय, कल्याणेश्वर महाराज की जय। ಶ್ರೀಗಳ ದಿವ್ಯ ಸಮ್ಮುಖದಲ್ಲಿ ಈ ಮತಕ್ಷೇತ್ರದ ಅಭಿವೃದ್ಧಿ ಅಧಿಕಾರಿ ಅಂತ ಸನ್ಮಾನ್ಯ ಶ್ರೀ ಬಸವರಾಜ್ ಮತ್ತಮೂಡವರಿಗೆ ಈ ಗ್ರಾಮದ ವತಿಯಿಂದ ಮತ್ತು ಈ ಕುಸನೂರು ಗ್ರಾಮ ಪಂಚಾಯತ್ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಪ್ರಮುಖರ ವತಿಯಿಂದ ಈಗಾಗಲೇ ಶ್ರೀಗಳು ಅವರಿಗೆ ಸನ್ಮಾನಿಸಲಿದ್ದಾರೆ ಮತ್ತು ಗ್ರಾಮದ ಮುಖಂಡರು ಕೂಡ ಸನ್ಮಾನಿಸಿದ್ದಾರೆ. ಅವರಿಗೆ ಇನ್ನೂ ಮುಂಬರುವ ದಿನಗಳಲ್ಲಿ ಈ ಗಣೇಶೇಶ್ವರ ಮತ್ತು ಶ್ರೀ ಮಾರೇಂದ್ರ ಕಥೇಶ್ವರ ಇನ್ನೂ ಈ ಮತಕ್ಷೇತ್ರಕ್ಕಾಗಿ ಶ್ರಮಿಸುವ ಎಂದು ಆ ದೇವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈ ವೇದಿಕೆ ಮೇಲೆ ಆಸರಂತ ಎಲ್ಲ ಶ್ರೀಗಳು ಕೂಡ ಪಾದಕ್ಕೆ ಈ ವೇದಿಕೆ ಮೇಲೆ ಆಸರಂತ ದೇವ ಸಾನ್ನಿಧ್ಯ ವಹಿಸುವಂತ ಎಲ್ಲ ಶ್ರೀಗಳ ಪಾದಗಳಿಗೆ ನಮಸ್ಕರಿಸ್ತಾ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಗಂಗಪ್ಪಗೌಡ್ರೆ ಮತ್ತು ಶಿವಕುಮಾರ್ ಪಾಟೀಲ್ ಅವರು ಮತ್ತು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು PLD ಬ್ಯಾಂಕಿನ ನಿರ್ದೇಶಕರೇ, ಇವತ್ತು ಈ ತಾಯಿ ಲಕ್ಷ್ಮೀ ದೇವಿಯ ಒಂದು ಕಳದಲ್ಲಿ ನಿಂತು ನಾನು ಎರಡೇ ಮಾತುಗಳಲ್ಲಿ ಇಷ್ಟಪಡ್ತೇನೆ. ಈ ತಾಯಿ ಆಶೀರ್ವಾದದಿಂದ, ಈ ಶ್ರೀಗಳ ಆಶೀರ್ವಾದದಿಂದ ನಮ್ಮ ಮತಕ್ಷೇತ್ರದಲ್ಲಿ ಕುಸನೂರು ಗ್ರಾಮಕ್ಕೆ ಯಾರು ಅನ್ಯತೆ ಭಾವಿಸ್ಬಾರ್ದು. ಹೆಚ್ಚಿಗೆ ಕಾಲಿಗೆ ಕೊಟ್ರ ಮತ್ತು ಊರಿಗೆ ನಮಗೇನು ಕಮ್ಮಿ ಕೊಟ್ರತ್ತೆ ಇದು ಮಾಡಬೇಡಿ. ಅವರು ಕೂಡ ಈ ಕುಸನೂರು ಗ್ರಾಮದ ನೆರಳಿಗಾಗಿ ಬದುಕಲಿಕ್ಕೆ ಬಂದಂತ ಅವರು ಕೂಡ ನಮ್ಗೆ ಮನಸ್ಸರಿದ್ದಾರ, ಅಲ್ಲೂ ಕೂಡ ಮಾಡಿದಾರ, ಇಲ್ಲೂ ಕೂಡ ಮಾಡಿದಾರ. ಇವತ್ತು ತಮಗೆಲ್ಲ ಗೊತ್ತಿರಬೇಕಂತ ನಮ್ಮ ಶಾಸಕರು ಇದೇ ನಮ್ಮ ಕಣ್ಣೆದ್ರೆ ಕಾಣ್ತಿರೋ ಗವಿಸಿದ್ದೇಶ್ವರ ಗುಡಿಗೆ ಹೋಗ್ಬೇಕಾದ್ರೆ ನಾವು ಇವತ್ತು ಜಾತ್ರೆದಾಗ ನಾವು ಮೊಳಕಲ್ಲೇರಿಸಿ ಹೋಗ್ಬೇಕಾದಂತ ಪರಿಸ್ಥಿತಿ ಇತ್ತು. ಹಿಂದೆ ಅನೇಕರು ಬಂದು ಹೋಗಿದಾರ, ಆದ್ರೂ ಕೂಡ ಮೊಟ್ಟ ಮೊದಲದಾಗ ಕ್ಷೇತ್ರ ಶಾಸಕರು ಬಂದರು. ನಾನು ಈ ಗ್ರಾಮದ ಮಗನಾಗಿ ಮೊಟ್ಟ ಮೊದಲನೇದಾಗ ನಾನು ಗವಿಸಿದ್ದೇಶ್ವರ ಗುಡಿಗೆ ನಾನು ನನ್ನ ಅನುದಾನದಲ್ಲ ರಸ್ತೆ ನಿರ್ಮಾಣ ಮಾಡ್ತಿದ್ದ, ಅದು ಮಾಡಿ ಕೂಡ ತೋರಿಸ್ತಾರ. ಇವತ್ತು ನಮಗೆಲ್ಲ ಬದುಕಬೇಕಾದ್ರೆ ಗಾಳಿ ಬೇಕು, ನೀರು ಬೇಕು. ಆದ್ರೂ ಕೂಡ 100 ಕೋಟಿ ರೂಪಾಯಿ ಅನುದಾನದಲ್ಲಿ ಅದು ಇಲ್ಲಿ ನಮ್ಮ ಕುಸನೂರು ಎಲ್ಲಿ ಧರ್ಮಾಪುರ್, ನಂದೂರ್, ಕುಸನೂರು ಮತ್ತು ನಮ್ಮ ಕಾಲನಿ, ನಮ್ಮ ಸಿದ್ದೇಶ್ವರ ಕಾಲನಿ ಎಲ್ಲರೂ ಕೂಡ ನೀರನ್ನು 24x7 ಆಗ್ಬೇಕಂಬುದು ಅವ್ರದ್ದು ಓದೋ ಅವಧಿಯಲ್ಲೇ ಇತ್ತು. ಆದ್ರೂ ಕೂಡ ಶ್ರಮಪಟ್ಟು ಇದು ಮತ್ತು ತಾಂತ್ರಿಕ ದೋಷನೂ ಇತ್ತು ಗುರುಗಳೇ. ಇದು ಮಹಾನಗರ ಪಾಲಿಕೆಗೆ ಬರ್ತದೋ ಅಥವಾ ಗ್ರಾಮೀಣದಾಗ ಬರ್ತದೋ ಅದು ಸಾಹೇಬ್ರ ಕೂತಿಗೆ ಬತ್ತು ಹ್ಯಾಂಗ್ ಮಾಡ್ಬೇಕು ಹ್ಯಾಂಗಿಲ್ಲತ್ತ ಅವರು ಇದು. ಆದ್ರೂ ಕೂಡ ಅದು ಸರ್ಕಾರ ಮಟ್ಟದಲ್ಲಿ ಹೋಗಿ ಚರ್ಚೆ ಮಾಡಿ ನಮ್ಮ ಕುಸನೂರು ಗ್ರಾಮದಾಗೆ ಜಲಜೀವನ್ ಮಿಷನ್ ತಂದಿರ. ಅದು ತಮಗೆ ಈ ಕುಸನೂರು ಗ್ರಾಮದ ಪರವಾಗಿ ಮತ್ತು ಈ ಕಾಲನಿ ಪರವಾಗಿ ತಮಗೆ ತುಂಬಾ ನಾನು ಧನ್ಯವಾದಗಳು ಹೇಳ್ತೇನೆ. ಇವತ್ತು ನಾವು ಮನ್ನ ಶಿವಗುಪ್ಪರ, ಮಲ್ಲೇಸ್ವಾಮಿ, ರೇವಣಸ್ವಾಮಿ ಎಲ್ಲರೂ ನಮ್ಮ ಈಗ ಕೆಲವು ಗ್ರಾಮದ ಮುಖಂಡರು ಹೋಗಿದ್ದೆವು. ಸರ್ ನಮ್ಮ ಊರಿಗೆ ಏನೂ ಆಗಿಲ್ಲ ಸರ್, ಈಗಲೇ ಲಿಸ್ಟ್ ಮಾಡಿಕೊಡ್ರಿ, ನೀವೇನು ಹೇಳಬೇಡ್ರಿ, ಕಣ್ಣು ಮುಚ್ಚಿಸಿ ನಾನು 30 ಲಕ್ಷ ರೂಪಾಯಿ ಇರ್ತೀನಿ, ನೀವು ಯಾವ ರೀತಿ ಡೆವಲಪ್ಮೆಂಟ್ ಏನು ಮಾಡ್ಬೇಕು ಹೇಳ್ರಿ ಅದು ಮಾಡ್ತೀನಿ ಅಂತ ಹೇಳಿದ್ರೆ ಏನೂ ಇಲ್ಲ. ಕೆಲವೊಂದು ಡ್ರೈನೇಜ್ಗಳಿದ್ದಾವೆ, ಅದು ಮುಂಬರುವ ದಿನಗಳಲ್ಲಿ ಶಾಸಕರು ಕೂಡ ಮಾಡ್ತಾರಂಬ ನನಗೂ ಕೂಡ ಭರವಸೆ ಇದೆ. ಮತ್ತು ಅವ್ರು ಮಾಡೇ ಮಾಡ್ತಾರ. ಕೊಟ್ಟ ಮಾತಿಗೆ ತಪ್ಪು ನಡೆದ್ರೆ ಮೆಚ್ಚನ ಪರಮಾತ್ಮ ಅಂತಾರ. ಆದ್ರೆ ಈ ಕ್ಷೇತ್ರದಲ್ಲಿ ಯಾವುದೇ ಗ್ರಾಮದಾಗ ಅವ್ರ ಮಾತು ಕೊಟ್ಟದು ಅವರು ಮರ್ತಿಲ್ಲ. ಆದ್ರೆ ಮಾಡುವಲ್ಲಿ 1-2 ದಿನ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಕೊಟ್ಟ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅತಿ ಸಂತೋಷದಿಂದ ಅವರು ಧರ್ಮಪತ್ನಿ ಜೊತೆ ಶಾಸಕರು ಬಂದು ಕುಸನೂರು ಗ್ರಾಮದಲ್ಲಿ 4 ಕಾರ್ಯಕ್ರಮಗಳನ್ನು ಉದ್ಘಾಟಿಸಿದಾರ ಮತ್ತು ಅತಿ ಸಂತೋಷದಿಂದ ಉದ್ಘಾಟಿಸಿದ್ದಾರೆ. ಇವತ್ತು ಜ್ಯೋತಿ ಈ ಗ್ರಾಮಕ್ಕೆ ಏನಪ್ಪ ಅಂದ್ರೆ ಒಂದು ಜ್ಯೋತಿ ಉದ್ಘಾಟನೆ ಮಾಡಿದರೆ ಇಡೀ ಈ ಕುಸನೂರು ನಮ್ಮ ಗ್ರಾಮಕ್ಕೆ ಬೆಳಕು ಚೆಲ್ಲಿ ಅಂತ ನಾನು ಮನವಿ ಮಾಡಿಕೊಳ್ತೇನೆ. ಮತ್ತು ಏನೇ ಇದ್ರು ಕೂಡ
ಸಾಹೇಬರು ಕೆಲಸ ಮಾಡಕ್ಕೆ ಸದಾ ಸಿದ್ಧರಿದ್ದಾರ. ಸರ್, ನಮ್ಮಲ್ಲಿ ಸುಮಾರು ಹೋದ ಅವಧಿಯಲ್ಲಿ ಈ ಅವಧಿಯಲ್ಲಿ ಹೇಳೋದು ನಾನು 2,500 ಕೋಟಿ ರೂಪಾಯಿ ಬರೀ ಕುಸನೂರ್ಗೆ ಕೊಟ್ಟಿದ್ದಾರೆ ಅವ್ರು. 2,500 ಕೋಟಿ ಒಂದಲ್ಲ ಎರಡಲ್ಲ. ಮೊಟ್ಟ ಮೊದಲನೇದಾಗಿ ಶೈಕ್ಷಣಿಕ ಆದ್ಯತೆ ಕೊಟ್ಟರು. ಇವತ್ತು ನಾನು ಬಿಟ್ಟು ಸಂಗಿದ್ದಾರೆ ಕುಸನೂರ್ಗ ತಾಂಡದಲ್ಲಿ ಒಂದು ಶಾಲೆ ಹೆಮ್ಮರವಾಗಿ ಕಟ್ಟಿಕೊಟ್ಟಿದ್ದಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ವಿದ್ಯಾರ್ಥಿನಿಯರು ಮೊಟ್ಟ ಮೊದಲನೇದಾಗಿ ಶಿಕ್ಷಣ ಪಡ್ಕೋಬೇಕೆಂಬುದು ಅವ್ರ ಕಾನ್ಸೆಪ್ಟ್ ಇದೆ. ಆ ರೀತಿ ಅವರು ಹೋದ ಸಲ ಹೆಚ್ಚಿಗೆ ಶೈಕ್ಷಣಿಕವಾಗಿ ಆದ್ಯತೆ ಕೊಟ್ಟಿದ್ದಾರೆ. ಇಡೀ ನಮ್ಮ ಮತಕ್ಷೇತ್ರದಲ್ಲಿ ಎಲ್ಲ ಗ್ರಾಮದಾಗ ಅವರು ಶಾಲೆಗಳು ಮಾಡಿದ್ದಾರೆ ಮತ್ತು ಆರೋಗ್ಯ ಇಲಾಖೆ ಕೂಡ ಸುಧಾರಿಸ್ತಾರೆ. ಅದೇ ರೀತಿ ನನಗೆ ಇಲ್ಲಿ ಕರೆಸಿ ಮಾತಾಡಕ್ಕೆ ತಾವು ಸಮಯ ಕೊಟ್ಟದಕ್ಕಾಗಿ ಮತ್ತು ಮಾನ್ಯ ಶಾಸಕರಲ್ಲಿ ಸರ್, ಈ ಕುಸನೂರು ಏನು ಹಳಿ ಊರಿದೆ, ಇದಕ್ಕೆ ನೀವು ಮುಂಬರುವ ದಿನಗಳಲ್ಲಿ ತಾವು ಹೆಚ್ಚಿಂದು ಅನುದಾನ ನೀಡಬೇಕು. ಯಾಕಂದ್ರೆ GGM ಮಾಡಿ ನಮ್ಮಲ್ಲಿ ಎಲ್ಲ ಗಲ್ಲಿಗಳು ರೋಡ್ ಕೆಟ್ಟಿದಾವ. ಅವೆಲ್ಲ ಯಾವಾಗೋ ಹಿಂದಕ್ಕೆ ಒಂದು 20-30 ವರ್ಷ ಹಚ್ಕೊಂಡು ಸುವರ್ಣ ಗ್ರಾಮದಾಗ ಆಗಿದಾವ. ತಮ್ಮ ಕೈಮ್ಯಾಗ ಈ ಗ್ರಾಮದಾಗ ಹೆಚ್ಚಿಂದು ಮುಂಬರುವ ದಿನಗಳಲ್ಲಿ ಅನುದಾನ ನೀಡಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಈಗ ಸಮಯದ ಅಭಾವ ಆಗಿರೋದ್ರಿಂದ ಈ ಕ್ಷೇತ್ರದ ಶಾಸಕರು ಈಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಕಲಬುರಗಿ ಬೌಂಡ್ರಿ ಪಟ್ವಾದಿಗೆ ಹೋಗ್ಬೇಕಾಗ್ಯದ. ಅಲ್ಲೂ ಒಂದು ಉದ್ಘಾಟನಾ ಕಾರ್ಯಕ್ರಮದ ಸಮಯದ ಅಭಾವ ಆಗಿರೋದ್ರಿಂದ ಮಾನ್ಯ ಶಾಸಕರು 2 ಮಾತಾಡಿ ಈ ವೇದಿಕೆಯಿಂದ ನಿರ್ಗಮಿಸ್ತಿದ್ದಾರೆ. ಮತ್ತು ಯಾರು ಅನ್ಯತಾ ಭಾವಿಸ್ಬೇಡ್ರಿ. ಶ್ರೀಗಳು ಮತ್ತು ನಮ್ಮ ಜಯಶ್ರೀ ಮತಿಮೂಡಮ್ ಅವರು ಈ ಕಾರ್ಯಕ್ರಮ ಮುಗಿಸಿ ಆಮೇಲೆ ಹೋಗ್ತಾರೆ. ಇಂದು ಕುಸ್ನೂರು ಗ್ರಾಮದಲ್ಲಿ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭ ಮತ್ತು ಕಲಲಿಂಗೇಶ್ವರ ದೇವಸ್ಥಾನದ ಉನ್ನತೀಕರಣ ಅಲ್ಲದೆ ಶುದ್ಧ ನೀರಿನ ಘಟಕದ ಅಡಿಗಲು ಮತ್ತು ಅಹಮದ್ ದೀಪದ ಉದ್ಘಾಟನಾ ಕಾರ್ಯಕ್ರಮ. ಈ ವೇದಿಕೆ ಮೇಲೆ ಪರಮ ಪೂಜ್ಯಗಳ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಚೌಡಪುರಿ ಮಠದ ಪರಮ ಪೂಜ್ಯವಂತ ಡಾಕ್ಟರ್ ರಾಜಶೇಖರ್ ಶಿವಚನಪ್ಪರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಹಾಗೆ ಪರಮ ಪೂಜ್ಯವಂತ ಪಾಳದ ಡಾಕ್ಟರ್ ಗುರುಮೂರ್ತಿ ಶಿವಚನಪ್ಪರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಇನ್ನೊಂದು ಪೂಜೆ ಗುರುಗಳಾದಂಥ ಶಾಂತೂರ್ ಮಠಪತಿ ಅಪ್ಪರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ, ಇನ್ನೊಂದು ಪೂಜೆ ಗುರುಗಳಾದಂಥ ಪೀರಪೂಜರಪ್ಪರ ಪಾದಗಳಲ್ಲಿ ಕೂಡ ನಮಸ್ಕರಿಸಿ, ಇನ್ನೊಂದು ಪೂಜೆ ಗುರುಗಳಾದಂಥ ಶರಣ ಪೂಜೆಯವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಮತ್ತು ಮಲ್ಲೆಮುತ್ತವರ ಪಾದಗಳಲ್ಲಿ ಕೂಡ ನಾನು ನಮಸ್ಕರಿಸಿ, ಮತ್ತು ವೇದಿಕೆ ಮೇಲೆ ಆಸೀನಂತನ ಮಂಡಲಿನ ಅಧ್ಯಕ್ಷರು ಸೋದಂತ ಶ್ರೀ ಗಂಗಪ್ಪಗೌಡ್ರೆ, ಮಂಡಲಿನ ಪ್ರಧಾನ ಕಾರ್ಯದರ್ಶಿಗಳು ಸೋದರಂತ ಶಿವಕುಮಾರ್ ಚಮಗಪಾಟೀಲ್ ಅಣ್ಣವ್ರಿ, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸೋದರಂತ ಕುಪೇಂದ್ರ ಬರಗಲಿ ಅಣ್ಣವ್ರಿ, ಗ್ರಾಮದ ಹಿರಿಯರು ಪಕ್ಷ ಹಿರಿಯ ಮುಖಂಡರಾದಂಥ ನಾಗಣ್ಣ ಸೌಕರ್ ಅವರೇ, ಮತ್ತು ಇನ್ನೊಬ್ಬರು ಪೂಜೆವಂತ ಕಲ್ಯಾಣ ಸ್ವಾಮಿಗಳೇ, ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಮೇಶ್ ಸೌಕರ್ ಅವರೇ, ಅಶೋಕ್ ಬಬ್ಲಾದ್ ಅವರೇ, ಇನ್ನೊಬ್ಬ ಪೂಜೆ ಗುರುವಂತ ರೇವಣಸಿದ್ದೇವ ಸ್ವಾಮಿಗಳೇ, ಶಿವಕುಮಾರ್ ಗುತ್ತೇದಾರ್ ಅವರೇ, ದಸರಥ್ ತೆಗ್ನೂರ್ ಅವರೇ, ಮಂಜುನಾಥ ಸ್ವಾಮಿಗಳೇ, ಮತ್ತು ಅನೇಕ ವೇದಿಕೆ ಮೇಲಿದ್ದಂಥ ಎಲ್ಲ ನನ್ನ ಹಿರಿಯರೇ ಮತ್ತು ಮುಂಭಾಗದಲ್ಲಿ ಆಸೀನರಾದಂಥ ಕುಸ್ನೂರು ಗ್ರಾಮದ ಎಲ್ಲ ನನ್ನ ತಾಯಂದಿರು, ಸೋದರ ಸೋದರಿ ಎಲ್ಲರೂ ಕೂಡ ನನ್ನ ನಮಸ್ಕಾರಗಳು. ಇವತ್ತು ಭಾಳ ಖುಷಿ ದಿನ ಅಂತ ನಾನು ಅನ್ಕೋಬಹುದು. ಗ್ರಾಮಗಳಲ್ಲಿ ಇವತ್ತು ಒಂದು ಹನುಮಾನ್ ದೇವರು, ಒಂದು ಮಹಾಲಕ್ಷ್ಮಿ ಟೆಂಪಲ್ ಅಂತ ಇರ್ಬೇಕಂತ ಎಲ್ಲರೂ ಕೂಡ ಆಸೆ ಇರ್ತಕ್ಕಂಥದ್ದು. ವಿಶೇಷವಾಗಿ ಇವತ್ತು ತಾಯಿ ಲಕ್ಷ್ಮೀ ಗುಡಿ ಇವತ್ತು ನಾವೆಲ್ಲರೂ ಕೂಡ ಗ್ರಾಮದ ಪರಮ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಉದ್ಘಾಟನೆ ಕೂಡ ನಾವು ಮಾಡಿದ್ದೆವು. ಅದ್ರ ಜೊತೆಯಲ್ಲಿ ಅನೇಕ ಕೆಲಸಗಳಲ್ಲಿ ಏನೇನು ಆಗಬೇಕಾಗಿದೆ, ಏನು ಆಗಿದಾವ, ಇನ್ನೇನು ಆಗಬೇಕು ಅಂತಕ್ಕಂಥ ಕೂಡ ಈಗಲೇ ಅಶೋಕ್ ಬಬ್ಲವ್ರು ಮಾತಾಡಿ ಹೇಳಿದರು. ಇವತ್ತು ನಾವು ಹೋದ ಅವಧಿ ನಮ್ಮ ಸರ್ಕಾರ ಇದ್ದಂಥ ಸಮಯದಲ್ಲಿ ಕುಸ್ನೂರು ಗ್ರಾಮದಲ್ಲಿ ಕಡಿಮೆ ಕೆಲಸ ಆಗಿರ್ಬೋದು. ಆದರೆ ಕುಸ್ನೂರು ಅಂತಕ್ಕಂಥದ್ದು ಊರ್ಲಿಂದ ಚಾಲು ಆಗಿದೆ. ಅಷ್ಟು ನಮ್ಮಲ್ಲಿ ಹಿಂದೆ ಪುರ ಶಾಬಾದ್ ರೋಡಿಂದ ಕುಸ್ನೂರು ಗ್ರಾಮ ಅಂತಕ್ಕಂಥದ್ದು ಕೂಡ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯಗಳು. ಅನೇಕ ಇವತ್ತು ಹೊಸ ಲೇಔಟ್ ಆಗಿದ್ಮ್ಯಾಗ ಆ ಕಾಲನಿಗಳಲ್ಲಿ ರಸ್ತೆಗಳಿರಲಿಲ್ಲ, ಡ್ರೈನ್ ಇರಲಿಲ್ಲ. ಆ ಜಾಗದಲ್ಲಿ ಭಾಳಷ್ಟು ಕೆಲಸಗಳಾಗಿದೆ. ಮೇನ್ ಇವತ್ತು ಹೆಡ್ಕ್ವಾರ್ಟರ್ ಬರ್ತಕ್ಕಂಥ ಕುಸ್ನೂರು ಗ್ರಾಮ ಅಂದ ಇಲ್ಲಿ ಭಾಳ ಕಡಿಮೆ ಕೆಲಸ ಮಾಡಿ ನಾನು ಖುದ್ದಾಗಿ ನಾನು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಎಲ್ಲರೂ ಹೇಳ್ಯಾರಂದ್ರೆ ನಾನು ಸುಳ್ಳು ಹೇಳೋಕ್ಕಾಗೋದಿಲ್ಲ, ನಾನು ಏನದ ಸತ್ಯ ಹೇಳಬೇಕಾಗ್ತದೆ. ಅದ್ರಗೋಸ್ಕರ ಈ ಸರ್ತಿ ನಾನು ಹೇಳಿದ್ದೀನಿ, ಹೆಚ್ಚಿನ ಅನುದಾನ ಇವತ್ತು ಕುಸ್ನೂರು ಗ್ರಾಮದಲ್ಲಿ
2 ಕೋಟಿ 3 ಕೋಟಿ ಎಷ್ಟು ಆಗ್ತೋ ಅಷ್ಟು ಕುಸ್ತೂರು ಸ್ವಂತ ಗ್ರಾಮದಲ್ಲಿ ಕೊಟ್ಟು ಅಭಿವೃದ್ಧಿ ಪಡಿಸ್ಬೇಕಂತಕ್ಕಂಥ ಕೂಡ ನಾನು ಇಚ್ಛೆ ಇಟ್ಕೊಂಡಿದ್ದೀನಿ. ಆದಷ್ಟು ಬೇಗನೆ ಅದು ಕಂಪ್ಲೀಟ್ ಆಗಿ ಕೊಟ್ಟು ಮತ್ತೆ ಪರಮ ಪೂಜೆಗಳ ಕೈಲಿಂದ ಉದ್ಘಾಟನೆ ಕೂಡ ಮಾಡ್ತೀನಿ ಅಂತಕ್ಕಂಥ ಕೂಡ ನಿಮ್ಗೆ ಹೇಳಬೇಕಾಗಿದೆ. ಯಾಕಂದರೆ ಸರ್ಕಾರ ನಮ್ದಿಲ್ಲ, ಅದರಿಗೆ ಎಷ್ಟು ಅನುದಾನ ಬಂದಿರ್ತೋ ಅಷ್ಟು ಬಂದಂಥ ಅನುದಾನದಲ್ಲಿ ಕುಸ್ತೂರು ಗ್ರಾಮ ಮಾಡ್ಬೇಕಂತ ತೀರ್ಮಾನ ಮಾಡಿದ್ದೀನಿ. ಈಗಾಗಲೇ ನಾನು ಕೆಲವು ಎಸ್ಟಿಮೇಟ್ ಮಾಡಿಸಿನಿ, 1,60,00,000ದಲ್ಲಿ ಕೆಲವು ಎಸ್ಟಿಮೇಟ್ ಮಾಡಿಸ್ಕೊಂಡು ತರಿಸ್ಕೊಂಡಿದ್ದೀನಿ. ಅದರಲ್ಲಿ ಗ್ರಾಮದ ಎಲ್ಲ ಹಿರಿಯಗಳ ಚರ್ಚೆ ಮಾಡಿ ಯಾವ್ಯಾವ ಮಾಡಬೇಕು, ಯಾವ್ಯಾವ ಅರ್ಜೆಂಟ್ ಅವಾಗ ಕೇಳ್ಕೊಂಡು ಆದಷ್ಟು ಬೇಗನೆ ಅದ್ರ ಕೂಡ ಕೆಲಸ ನಾನು ಪ್ರಾರಂಭ ಮಾಡಲಿಕ್ಕೆ ವಿಚಾರ ಮಾಡಿದ್ದೀನಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಬೇಕಾಗಿದೆ. ಯಾಕಂದರೆ ಇವತ್ತು ಕಲಬುರಗಿ ಸಿಟಿಗೆ ಹತ್ತಿದಂಥ ಗ್ರಾಮ, ಇವತ್ತು ಕುಸ್ನೂರು ಅಂದ್ಕೂಡಲೇ ಲಕ್ಷ್ಮಿ ಭಾಳಷ್ಟು ಹೊಲದಂಥ ಕುಸ್ನೂರು ಗ್ರಾಮ. ಯಾಕಂದ್ರೆ ಅಕ್ಕಪಕ್ಕದ ಎಲ್ಲ ಲ್ಯಾಂಡ್ಗಳಿದ್ದೀವಲ್ಲ, ಇವತ್ತು ಸಿಟಿದಾಗ ಆಗಿದ್ಮೇಲೆ ಭಾಳಷ್ಟು ರೇಟ್ ಆಗಿದ್ದೇವೆ. ಮತ್ತು ಕುಸ್ತೂರು ಅಂದ್ಕೂಡಲೇ ಗ್ರಾಮಾಂತರ ಅನ್ನೋಕ್ಕಿಂತಲೂ ಸಿಟಿ ಅಂತಕ್ಕಂಥದ್ದು ಕೂಡ ನಾವು ಕನ್ಸಿಡರ್ ಮಾಡಲೇಬೇಕಾಗ್ತದೆ. ಇವತ್ತು ಮಹಾನಗರ ಪಾಲಿಕೆದಾಗ ಇವತ್ತು ಜಿಲ್ಲೆ ಒಳಗಡೆ ಅಂಡ್ರನ್ನ ಬರಬೇಕಾದ್ರೆ ನಮ್ದು ಅಪ್ ಟು ಮಾನಸ್ ಲೆವೆಲ್ ಹಿಡ್ಕೊಂಡು ಇವತ್ತು ನಾವು ಸರ್ವೆ ಮಾಡಿಸಿದ್ದೀವಿ. ಇದು ಕೂಡ ಮಹಾನಗರ ಪಾಲಿಕೆದ ಸೇರ್ಪಡೆ ಆಗ್ತಕ್ಕಂಥ ಕುಸ್ತೂರು ಗ್ರಾಮ ಕೂಡ ಮಹಾನಗರ ಪಾಲಿಕೆದ ಸೇರ್ಪಡೆ ಆದರೆ ಹೆಚ್ಚಿಗೆ ಅನುದಾನ ಕೂಡ ತಂದು ನಾವು ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತಂತಗೋಸ್ಕರ ಇವತ್ತು ಈಗಾಗಲೇ ನಾನು ಸರ್ವೆ ಮಾಡಿಸಿ ಮಹಾನಗರ ಪಾಲಿಕೆ ಸೇರಿಸ್ತಕ್ಕಂಥ ಕೆಲಸ ಕೂಡ ನಾನು ಮಾಡ್ತಾ ಇದ್ದೀನಿ. ಒಂದು ಹಂತಕ್ಕೆ ಬಂದೆ ಫೇಸ್ 1 ಫೇಸ್ 2 ಅಂತೇಳಿ ಈಗಾಗಲೇ ಸರ್ವೆ ಮಾಡಿದ್ದಾರೆ. ಈ ಫೇಸ್ 2ದಲ್ಲಿ ನಾನು ಇದು ಕೂಡ ಮಹಾನಗರ ಪಾಲಿಕೆಗೆ ಸೇರ್ಪಡೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಇವತ್ತು ಅನೇಕ ಕೆಲಸಗಳು ಇವತ್ತು ಈ ಗ್ರಾಮೀಣ ಕ್ಷೇತ್ರ ಅಂದ್ಕೊಳ್ಳಿ, ನನ್ನ ಕ್ಷೇತ್ರ ಯಾವ ರೀತಿ ಇದೆ, ನಂಗೆ 4 ತಾಲೂಕು ಬರ್ತಕ್ಕಂಥ ಕ್ಷೇತ್ರ ಇದು. ಈ ನಾನು ಗ್ರಾಮೀಣಕ್ಕೆ ಆಳಂದ ತಾಲೂಕು ನನಗೆ ಬರೋದು, ಕಲಬುರಗಿ ತಾಲೂಕು, ಶಾಬಾದ್ ತಾಲೂಕು, ಕಮಲಾಪುರ ತಾಲೂಕು, 4 ತಾಲೂಕು ಬರ್ತಕ್ಕಂಥ ಗ್ರಾಮ. ನನಗೆ ಈ ಕ್ಷೇತ್ರದಲ್ಲಿ ಅನೇಕ ಕೆಲಸಗಳು ಹೋದ ಪೀಠದಲ್ಲಿ ಮಾಡಿಸಿನಿ, ಈ ಪೀಠದಲ್ಲಿ ಕೆಲಸ ಮಾಡಲಿಕ್ಕೆ ಕಡಿಮೆ ಆಗಿದೆ ನನ್ನ ಕೈ. ಆದ್ರೂ ಏನು ಸಾಧ್ಯ ಆಗ್ತದ ಆದಷ್ಟು ಈ ಸತಿ ಕುಸ್ತೂರು ಗ್ರಾಮದಲ್ಲಿ ನಾನು ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಕೂಡ ಹೇಳಿ ಬಯಸ್ತಾ ಇದ್ದೀನಿ. ಯಾಕಂದರೆ ಇವತ್ತು ಏನಾದರೂ ವೇದಿಕೆ ಮೇಲೆ ಮಾತಾಡ್ತಾ ಇದೆ ಅಂದರೆ ಹೈಯೆಸ್ಟ್ ಮತಗಳು ಕೂಡ ಕುಸ್ತೂರು ಗ್ರಾಮಲ್ಲಿ ಹೆಚ್ಚಿಗೆ ಭಾರತೀಯ ಜನತಾ ಪಾರ್ಟಿಗೆ ಹಾಕಿ ಆಶೀರ್ವಾದ ಮಾಡಿದ್ದಾರೆ. ಆದರೆ ಕುಸ್ತೂರು ಗ್ರಾಮದ ಜನ ಯಾವತ್ತೂ ಕೂಡ ನಾವು ಸಾಯೋದನ್ನ ತಮ್ಮ ಋಣ ಮುಟ್ಟಿಸೋಕ್ಕಾಗಲ್ಲ ಅಥವಾ ಆಶೀರ್ವಾದ ನಾವೆಲ್ಲರೂ ಕೂಡ ಮಾಡಿದ್ರು. ನಾನು ಎಷ್ಟೇ ಕೆಲಸ ಮಾಡಿದ್ರು ಕೂಡ ನಾನು ಖುಷಿ ಪಡ್ತಕ್ಕಂಥದ್ದು ಆಗಲ್ಲ. ಯಾಕಂತಂದ್ರೆ ಇಡೀ ನಮ್ಮ ಕುಟುಂಬ ಸಮೇತ ಬಂದು ನಿಮ್ಮ ಕುಸ್ತೂರು ಗ್ರಾಮದಲ್ಲಿ ನಾವು ದುಡ್ಲಿಕ್ಕೆ ನಿಂತರೂ ಕೂಡ ನಿಮ್ಮ ಋಣ ಮುಡಿಸ್ಲಿಕ್ಕಾಗೋದಿಲ್ಲ. ಯಾಕಂದ್ರೆ 2 ಸಲ ನೀವು ಶಾಸಕರು ಮಾಡಿದ್ದೀರಿ, ಈ ಕ್ಷೇತ್ರ ಅಭಿವೃದ್ಧಿ ಪಡಲಿಕ್ಕೆ ಏನು ಆಶೀರ್ವಾದ ಮಾಡೋದು ಕುಸ್ತೂರು ಗ್ರಾಮ ಕೂಡ ಹೆಚ್ಚಿನ ಮತಗಳು ಹಾಕಿ ನಾವೆಲ್ಲ ಆಶೀರ್ವಾದ ಮಾಡಿದ್ದೀರಿ. ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾನು ಇರ್ತೀನಿ ಅಂತಕ್ಕಂಥ ಕೂಡ ಇವತ್ತು ಹೇಳಬೇಕಾಗಿದೆ. ಅನೇಕ ಕೆಲಸಗಳು ಕುಸ್ತೂರು ಪಾಠದಲ್ಲಿ ಆಗಿದೆ, ಕುಸ್ತೂರು ಗ್ರಾಮದಲ್ಲಿ ಅಂತ 2 ಸತ್ತ ಹೇಳಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಜನ ಮೇನ್ ಇರ್ತಕ್ಕಂಥವ್ರು ಎಲ್ಲ ಹಿರಿಯರು, ಭಾರತೀಯ ಜನತಾ ಪಾರ್ಟಿದು ಸ್ವಂತ ಊರಾಗಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಯಾವುದಾದ್ರು ಕುಸ್ತೂರು ಗ್ರಾಮ ಇಲ್ಲೇ ಅದ. ಪಾಠದಲ್ಲಿ ಎಲ್ಲ ಕಡೆ ಜಿಲ್ಲೆಯಿಂದ ಬಂದು ಪ್ಲಾಟ್ಗಳು ಸೇರಿದ ನಂತರ ಪಾಠ ಇದ್ದಿದ್ದೆವು. ಆದ್ರೆ ನಂದು ಇಲ್ಲಿ ಅಭಿವೃದ್ಧಿ ಪಡಿಸ್ಬೇಕಾಗಿತ್ತು, ಹೆಚ್ಚಿಗೆ ಅಭಿವೃದ್ಧಿ ಆ ಕಡೆ ಆಗಿದೆ. ಅದಕ್ಕೆ ಭಾಳ ಸಲ ಹೇಳಬೇಕಾಗಿದೆ. ಯಾಕಂದ್ರೆ ಎಲ್ಲರೂ ಇವತ್ತು ಏನು ಸರ್ ಕುಸ್ತೂರು ಅಂತೀರಿ, ನಮ್ಮ ಕುಸ್ತೂರು ಊರಾಗ ಏನೂ ಆಗಿಲ್ಲ, ಹೊರಗಡೆನೆ ಭಾಳ ಕೆಲಸ ಮಾಡಿರಿ ಅಂತಕ್ಕಂಥದ್ದು ಅದ. ಅದಕ್ಕೆ ಈ ಸರ್ತಿ ನಾನು ಹೆಚ್ಚಿನ ಅನುದಾನಗಳು ಕುಸ್ತೂರು ಗ್ರಾಮ ಕೊಟ್ಟು ಇನ್ನು ಬರ್ತಕ್ಕಂಥ 1-1.5 ವರ್ಷದಲ್ಲಿ ತಮ್ದು ಏನೇನು ಬೇಡಿಕೆ ಇದೆ ಕುಸ್ತೂರು ಮೇಲೆ ಪೂರ ಆಗ್ತಕ್ಕಂಥ ಕೆಲಸನ ಪ್ರಯತ್ನ ಮಾಡಿ ಕೊಡ್ತೀನಿ ಅಂತಕ್ಕಂಥ ಕೂಡ ಮತ್ತೊಂದು ಸರ್ತಿ ತಮ್ಮೆಲ್ಲರಿಗೂ ಹೇಳಿ, ಇವತ್ತು ಬೇರೆ ಬೇರೆ ಅನೇಕ ಕಾರ್ಯಕ್ರಮ ಇರೋದ್ರಿಂದ ನಾನು ಬೇರೆ ಕಡೆ ಹೋಗೋದ್ರಿಂದ ಪರಂಪ ಪೂಜೆಗಳು ಆಶೀರ್ವಾದ ತಗೊಂಡು ಮನೆ ಮೇಡಮ್ ಅವ್ರಿಗೆ ಬಿಟ್ಟು ಹೋಗ್ತೀನಿ. ಇಲ್ಲ ನೀವು ಯಾವಾಗ ಕಳಿಸ್ರಿ ಪೂರ ಕಂಪ್ಲೀಟ್ ಮಾಡಿ ಕಳಿಸ್ರಿ ಅವ್ರಿಗೆ, ಅವ್ರಿಗೇನು ಅರ್ಜೆಂಟ್ ಕಳಿಸ್ಬೇಡ್ರಿ. ಅವ್ರೆಲ್ಲ ಕೆಲಸಗಳು ಮುಂದೆ ನಾವು ಮಾಡ್ತಾ ಇದ್ದೀನಿ, ಮುಂದಿನ ಕಾರ್ಯಕ್ರಮ ಈಗ ಒಂದೇ ಮುಗಿಸಂತ ಹೇಳಿದ್ದೀನಿ. ಅದಕ್ಕೋಸ್ಕರ ತಮ್ಮ ಜೊತೆಗೆ ಅವ್ರು ಇರ್ತಾರೆ ಅಂತಕ್ಕಂಥ ಕೂಡ ವಿಶೇಷವಾಗಿ ಹೇಳಿ ಇವತ್ತು ಕೂಡ ಈ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಕರೆಸಿ 4 ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂಥ ವೇದಿಕೆ ಮುಗಿದಂಥ ಎಲ್ಲ ಪೂರ್ವ ಪೂಜೆಗಳು ಪಾಲ್ಗೊಂಡು ನಾನು 2 ಮಾತು ಮುಗಿಸಿ ಎಲ್ಲರೂ ಕೂಡ ನಮಸ್ಕಾರ. ಇಲ್ಲಿವರೆಗೆ ತಮ್ಮ ಶಾಸಕರ ಅನುದಾನದ ಈ ಮಂದಿರಗಳ ಜೀರ್ಣೋದ್ಧಾರ ಮತ್ತು ವಿವಿಧ ಕಾರ್ಯಗಳನ್ನು ಕುರಿತು ಮತ್ತು ವಿಶೇಷ ಘಟಕದ ಕುರಿತು ಮಾತಾಡುವಂಥ ಮಾನ್ಯ ಶಾಸಕರಿಗೆ ತುಂಬ ಈ ಕುಸ್ನೂರು ಗ್ರಾಮದ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಸಾನ್ನಿಧ್ಯವನ್ನು ವಹಿಸಿದಂಥ ಚೌಡಪ್ರಿಯ ಶ್ರೀಗಳು ಆಶೀರ್ವಚನೆ ಮಾಡಬೇಕೆಂದು ನಾನು ಕೋರುತ್ತೇನೆ. ಕ್ಷಮಿಸಬೇಕು, ಚೌಡಪ್ಪರ ಶ್ರೀಗಳಕ್ಕಿಂತ ಮೊದಲು ನಮ್ಮ ಪಾಳ ಗ್ರಾಮದ ಗುರುಗಳು ಮಾತಾಡಬೇಕೆಂದು ಕೋರುತ್ತೇನೆ. ಪ್ರಾತಸ್ಮರಣೀಯ ಆರಾಧ್ಯ ಗುರುದೇವರನ್ನು ಸ್ಮರಣೆ ಮಾಡಿಕೊಳ್ತಾ ಕುಸ್ನೂರು ಗ್ರಾಮದ ಅಧಿದೈವನಾಗಿರ್ತಕ್ಕಂಥ ಸಿದ್ದೇಶ್ವರನನ್ನ, ಮಹಾಲಕ್ಷ್ಮಿಯನ್ನ, ಬೀರಲಿಂಗೇಶ್ವರನನ್ನ ಸ್ಮರಣೆ ಮಾಡಿಕೊಂಡು ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರಗೊಂಡ ಉದ್ಘಾಟನದ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಚೌದಾಪುರಿ ಹಿರೇಮಠದ ಪರಮ ಪೂಜ್ಯ
ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯಗಳವರ ಅಡಿದವರಿಗೆ ಅನಂತ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗವಿಸಿದ್ದೇಶ್ವರ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶಾಂತವರಣ್ಣವರಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಬೀರಲಿಂಗೇಶ್ವರ ದೇವಸ್ಥಾನದ ಅರ್ಚಕರಲ್ಲಿಯೂ ಮತ್ತು ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಹಾಲಕ್ಷ್ಮಿ ದೇವಸ್ಥಾನ ಅಷ್ಟೇ ಅಲ್ಲದೆ ಇಡೀ ಕುಸ್ನೂರು ಗ್ರಾಮದ ಅಭಿವೃದ್ಧಿಗೆ ತಮ್ಮ ಅನುದಾನವನ್ನು ನೀಡಿರ್ತಕ್ಕಂಥ ಗ್ರಾಮೀಣ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜಣ್ಣ ಮತ್ತಿಮೂರು ದಂಪತಿಗಳಲ್ಲಿ ಕೂಡ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮೊದಲು ಮಾಡಿಕೊಂಡು ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅತಿಥಿ ಮಹೋದಯರನ್ನು ಏಕಕಾಲದಲ್ಲಿ ಸ್ಮರಣೆಯುತ್ತಾ ಇಂದಿನ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಮಾಧ್ಯಮದ ಮಿತ್ರರಲ್ಲಿಯೂ ಮತ್ತು ಕುಸ್ನೂರು ಗ್ರಾಮದ ಶರಣ ತಂದೆ ನಿಮ್ಮೆಲ್ಲರಿಗೆ ಅನಂತ ಶರಣಾರ್ಥಿಗಳು. ಈಗಾಗಲೇ ಮತ್ತಿಮೂಡು ಸಾಹೇಬರು ಸರ್ವ ವಿಚಾರವನ್ನ ತಿಳಿಸಿದ್ದಾರೆ. ಬಹುತೇಕ ನಮ್ಮ ಗ್ರಾಮೀಣ ಮತಕ್ಷೇತ್ರ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು, 4 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಗ್ರಾಮೀಣ ಮತಕ್ಷೇತ್ರ. ಬಹುತೇಕ ಈ ಗ್ರಾಮೀಣ ಮತಕ್ಷೇತ್ರದೊಳಗ ನಾವು ಬಹಳ ಕಡೆ ಹಳ್ಳಿ ಎಲ್ಲ ತಿರುಗಾಡಿದೀವಿ. ಬಹುತೇಕ ಅಭಿವೃದ್ಧಿ ಆಗಲಾರದ ಊರ ಒಂದನೂ ಕಣ್ಣಿಗೆ ಕಾಣದೇ ಇರ್ತಕ್ಕಂಥದ್ದು. ಕಾರಣ ಅಂತಂದ್ರೆ ಮೂಲಭೂತ ಸೌಕರ್ಯಕ್ಕಾಗಿ ಯಾರಾದರೂ ಶಾಸಕರು ಬಹಳ ಕಾಳಜಿ ವಹಿಸ್ತಾರೆ ಅಂತ ತಿಳ್ಕೊಂಡು ಹೇಳಿದ್ರೆ ಅದು ಬಸವರಾಜ ಮತ್ತಿಮೂಡ್ರು ಅನ್ನುವಂಥದ್ದನ್ನ ನಾವು ಯಾರೂ ಮರೆಯುವಂಥದ್ದಿಲ್ಲ. ಬಹುತೇಕ ಒಂದು ಊರೊಳಗೆ ಎಷ್ಟು ಗ್ರಾಮಗಳ ದೇವಸ್ಥಾನಗಳು ಇರ್ತವೆ ಎಲ್ಲ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥ ಕೀರ್ತಿ ಮತ್ತಿಮೂಡು ಸಾಹೇಬರಿಗೆ ಸಲ್ಲುತ್ತದೆ. ನಾವು ಸುಮಾರು 18 ವರ್ಷದಿಂದ ಈಗ ಸುಮಾರು 57 ವಯಸ್ಸೀಗ. ಈಗ ಎಷ್ಟು ವರ್ಷ ನಾವು ಮತದಾನ ಹಾಕಿದ್ದೀವಿ ಅನ್ನೋದು ನಮಗೆ ಸ್ಮರಣೆ ತೆಗೆದುಕೊಳ್ಬೇಕಾಗಿತ್ತು ಅಂತ ಕೇಳಿದ್ರೆ ಬಹಳ ಮಂದಿ ಶಾಸಕರು MLA ಆಗಿ ಹೋಗ್ಯಾರ. ಆದ್ರೆ ನಾವು ಏನು ಮೊದಲು ಚಿತ್ತಾಪುರ ಪಟ್ಟಿ ಒಳಗಿದ್ದೀವಿ. ನಾವು ಚಿತ್ತಾಪುರ ಪಟ್ಟಿ ಒಳಗೆ ಹೋಗಿ ಆಮೇಲೆ ಈ ಗ್ರಾಮೀಣಕ್ಕೆ ಬಂದಿವಿ. ಆ ಚಿತ್ತಾಪುರ ಪಟ್ಟಿ ಮತ್ತು ಈ ಗ್ರಾಮೀಣ ಎರಡೂ ಕೂಡ್ಕೊಂಡು ನೋಡಿದಾಗ ಯಾವುದೇ ಶಾಸಕರು ಯಾವುದೇ MLA ಮಾಡದೆ ಇರ್ತಕ್ಕಂಥ ಕೆಲಸ ನಮ್ಮ ಬಸವರಾಜ ಮತ್ತಿಮೂಡು ಸರ್ ಮಾಡ್ಯಾರ ಅನ್ನೋದಕ್ಕೆ ಅವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳೇ ಸಾಕ್ಷಿ ಅನ್ನುವಂಥದ್ದನ್ನ ನಾವೆಲ್ಲರೂ ಸ್ಮರಣೆ ತೆಗೆದುಕೊಳ್ಬೇಕಾಗಿದೆ. ಕಾರಣ ಅಂತಂದ್ರೆ ಒಬ್ಬ ಜನಪ್ರಿಯ ಶಾಸಕರು ಒಂದು ಅವರು ಹೆಚ್ಚಿನ ಕಾಳಜಿ ಎದಕ್ಕೆ ವಹಿಸ್ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ನಾವೆಲ್ಲ ಹಿಂದಿನ ಭಾಳ ಶಾಸಕರು MLAಗಳಿಗೆಲ್ಲ ಕೇಳ್ತಿದ್ವಿ. ಅವರು ಮನೆಯೊಳಗೆ ಏನಾದ್ರು ಮದುವೆ ಇತ್ತು ಅಂತ ತಿಳ್ಕೊಂಡು ಕೇಳಿ ಅದಕ್ಕೆ ಬಹಳ ಕಾಳಜಿ ವಹಿಸೋರು, ಏನಾದ್ರು ಒಂದು ವೈಯಕ್ತಿಕ ಕಾರ್ಯಕ್ರಮ ಇತ್ತು ಅಂದ್ರೆ ಬಹಳ ಕಾಳಜಿ ವಹಿಸೋರು. ಆ ಕಾಳಜಿ ವಹಿಸೋದ್ರಲ್ಲಿಂದ ನಾವೇನಾದ್ರೂ ಜನಪ್ರಿಯತೆ ಪಡ್ಕೊಳ್ತೀವಿ ಅಂತ ತಿಳ್ಕೊಂಡು ಕೇಳಿದ್ರೆ ಅದು ಸಾಧ್ಯವಾಗದೇ ಇರ್ತಕ್ಕಂಥ ಮಾತು, ಅದು ಕ್ಷಣಿಕವಾಗಿರ್ತಕ್ಕಂಥದ್ದು. ಬಹುತೇಕ ಈ ಮತಕ್ಷೇತ್ರದ ಇತಿಹಾಸದ ಪುಟದೊಳಗೆ ಉಳ್ಕೋಬೇಕಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ ಮೂಲಭೂತ ಸೌಕರ್ಯಗಳೇನದವಲ್ಲ ಅದನ್ನ ಗಮನದೊಳಗಿಟ್ಟುಕೊಂಡು ಅಭಿವೃದ್ಧಿ ಮಾಡಿದಾಗ ಮಾತ್ರ ಇತಿಹಾಸ ಪುಟದೊಳಗೆ ಸೇರ್ಕೊಳ್ಳಕ್ ಸಾಧ್ಯ ಆಗ್ತದೆ. ಅಂತ ಇತಿಹಾಸ ಪುಟದೊಳಗೆ ಸಿಗಳ್ಕೋರು ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮ ಬಸವರಾಜಣ್ಣ ಮತ್ತಿಮೂಡು ಅಂತ ಹೇಳಕ್ಕೆ ಬಹಳ ಸಂತೋಷ ಅನ್ನಿಸ್ತದೆ. ಬರೀ ಕುಸ್ನೂರು ಒಂದೇ ಅಲ್ಲ, ಇಡೀ ತನ್ನ 4 ತಾಲೂಕುಗಳನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರೆ ಬಹುತೇಕ ಅಭಿವೃದ್ಧಿ ಹರಿಕಾರರು ಅಂತ ತಿಳ್ಕೊಂಡು ಕೇಳಿದ್ರೆ ಅಲ್ಲಕ್ಕೆ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳ್ತಾ ಇವತ್ತು ಕುಸ್ನೂರು ಗ್ರಾಮದೊಳಗ ಇದು ಲಕ್ಷ್ಮೀ ದೇವಸ್ಥಾನಕ್ಕೆ ಇದು 2ನೇ ಸರ್ತಿ 3ನೇ ಸರ್ತಿ ಅನುದಾನ. ಇದು ಯಾವಾಗೊಮ್ಮ ಅನುದಾನ ಕೊಟ್ಟಿರ್ತಾರ, ಅನುದಾನದೊಳಗೆ ಸ್ವಲ್ಪ ಕೆಲಸ ಆಗಿರ್ತಾವ, ಒಬ್ಬರು ಮುಗಿಸ್ಕೊಂಡು ಹೋಗಿರ್ತಾರ. ಹಿಂಗ ಕೊನೆಯದಾಗಿರ್ತಕ್ಕಂಥ ಅನುದಾನದೊಳಗ ಇವತ್ತು ಜೀರ್ಣೋದ್ಧಾರಗೊಂಡು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹುತೇಕ ಆ ಮಹಾಲಕ್ಷ್ಮಿ ತಾಯಿ ಕೃಪೆ ಬಸವರಾಜ ಮತ್ತಿಮೂಡು ಮನಿತನದ ಮೇಲೆ ಸದಾ ಇರಲಿ ಅಂತ ತಿಳ್ಕೊಂಡು ಹಾರೈಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಶಿವಪ್ರಿಯ. ನಿಮ್ಮೆಲ್ಲರ ಉದ್ದೇಶಿಸಿ ಇಲ್ಲಿವರೆಗೆ ಆಶೀರ್ವಚನ ನೀಡಿದಂಥ ಶ್ರೀಗಳಿಗೆ ಕುಸ್ನೂರು ಗ್ರಾಮದ ಪರವಾಗಿ ಮತ್ತು ನನ್ನ ವತಿಯಿಂದ ಅವರಿಗೆ ತುಂಬ ಧನ್ಯವಾದಗಳು. ಅದೇ ರೀತಿ ಇನ್ನಿರುವ ಚೌಡಪ್ರಿಯ ಶ್ರೀಗಳು ಆಶೀರ್ವಚನ ಮಾಡಬೇಕೆಂದು ಈ ಗ್ರಾಮದ ವತಿಯಿಂದ ಕೋರುತ್ತೇನೆ. ಜಗದ್ಗುರು ರೇವಣಸಿದ್ದೇಶ್ವರ ಮಹಾರಾಜ ಕಿ. ಭಾಳ ಹೊತ್ತಾಯ್ತು ಕಾಯಕತ್ತೀರಿ ನೀವೆಲ್ಲ.
ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಮಹಾದಾಸೋಹಿ ಶರಣಬಸವೇಶ್ವರರನ್ನ, ಲಿಂಗೈಕ್ಯ ಶತಾಯುಷಿ ಶಾಂತವೀರ ಶಿವಾಚಾರ್ಯರನ್ನ, ಕುಸನೂರು ಗ್ರಾಮದ ಅಧಿದೈವ ಗವಿಸಿದ್ದೇಶ್ವರನನ್ನ, ಮಹಾಲಕ್ಷ್ಮಿ ತಾಯಿಯನ್ನ, ಮಾಳಿಂಗರಾಯನನ್ನ ಮಂದಿರದಲ್ಲಿ ಸ್ಮರಿಸಿ, ಈ ಗ್ರಾಮದ ಅಧಿದೇವತೆ ಆಗಿರತಕ್ಕಂಥ ಮಹಾಲಕ್ಷ್ಮಿ ದೇವಸ್ಥಾನದ ಉದ್ಘಾಟನಾ ಸಮಾರಂಭದ ಇಂದಿನ ಈ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂತಹ, ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪಾಳಾದ ಪರಮಪೂಜ್ಯ ರಡಿದಾವರುಗಳಲ್ಲಿ ವಂದಿಸಿ, ಹಾಗೆಯೇ ಗವಿಸಿದ್ದೇಶ್ವರ ದೇವಸ್ಥಾನದ ಮೂಲ ಅರ್ಚಕರಾಗಿರ್ತಕ್ಕಂಥ ಶಾಂತವೀರಯ್ಯ ಸ್ವಾಮಿಗಳಲ್ಲಿಯೂ ಮತ್ತು ಎಲ್ಲ ಗವಿಸಿದ್ದೇಶ್ವರ ಮಠದ ಸಹೋದರರಲ್ಲಿಯೂ ವಂದಿಸಿ, ಮಹಾಳಿಂಗರಾಯರ ಅರ್ಚಕರಲ್ಲಿಯೂ, ಜೊತೆಗೆ ನಿಮ್ಮೂರಿನ ಹಾಗೂ ಈ ಗ್ರಾಮೀಣ ಮತಕ್ಷೇತ್ರದ ಮಗನಾಗಿರ್ತಕ್ಕಂಥ ಯುವ ನಾಯಕರಾಗಿರ್ತಕ್ಕಂಥ ಬಸವರಾಜ್ ಮತ್ತಿಮೂಡವರೇ, ಸತಿಪತಿಗಳು ಒಂದಾಗಿ ಇದ್ದರೆ ಅದು ಶಿವನಿಗೂ ಹಿತ ಅಂತಕ್ಕಂಥ ಮಾತಿನಂತೆ ಯಾವಾಗಲೂ MLA ಅವರ ಜೊತೆಗೂಡಿ ಅವರ ಎಲ್ಲ ಶ್ರೇಯಸ್ಸಿನಲ್ಲಿ ತಮ್ಮ ಪಾತ್ರವನ್ನು ವಹಿಸಿರ್ತಕ್ಕಂಥ ಜಯಶ್ರೀ ಮತ್ತಿಮೂಡವರೇ, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ಸಾಹುಕಾರರೇ ಸೇರಿರ್ತಕ್ಕಂಥ ಎಲ್ಲ ಈ ಊರಿನ ಸಮಸ್ತ ಸದ್ಭಕ್ತ ದೈವೇ, ಇಲ್ಲಿವರೆಗೆ ಪರಮ ಪೂಜ್ಯರಾಗಲಿ ನಮ್ಮ ನಿರೂಪಕರಾಗಲಿ ಈ ಕಾರ್ಯಕ್ರಮದ ಪ್ರಸ್ತುತಿಯನ್ನು ಕುರಿತು ಬಹಳ ಚಲೋ ಮಾತಾಡಿದ್ದಾರೆ. ಒಬ್ಬ ಮನುಷ್ಯ ಯಶಸ್ವಿ ಆಗಬೇಕಾಗಿತ್ತು ಅಂದರೆ ಅಲ್ಲಿ ಲಕ್ಷ್ಮಿ ಬಹಳ ಮುಖ್ಯ. ಲಕ್ಷ್ಮಿ ಜೊತೆಗೆ ಸರಸ್ವತಿನೂ ಬೇಕು. ಹಂಗೆ ಇವತ್ತಿನ ದಿನ ಈ ಕುಸನೂರು ಗ್ರಾಮ ಈಗಾಗಲೇ ಶಾಸಕರು ಹೇಳಿದ್ರಲ್ಲ, ಇದು ನಮ್ಮ ನಗರಕ್ಕೆ ಹೊಂದಿಕೊಂಡಂಗೆ ಇದ್ದಿದ್ದರಿಂದ ಈ ಕುಸನೂರು ಗ್ರಾಮದ ಭೂಮಿಯ ಬೆಲೆ ಗಗನೆತ್ತರಕ್ಕೆ ಹೋಗ್ಯದಂತ ನಮ್ಮ MLA ಹೇಳಿದ್ದಾರೆ. ಹಾಗೆಯೇ ಇಲ್ಲಿ ಈ ಕುಸನೂರಿನಲ್ಲಿ ಇಷ್ಟೆಲ್ಲ ಕಾರ್ಯಗಳು, ಒಂದು ಗವಿಸಿದ್ದೇಶ್ವರ ಜಾತ್ರೆ ಆಗಲಿ, ಮಹಾಳಿಂಗರಾಯನ ಜಾತ್ರೆ ಆಗಲಿ, ಮಹಾಲಕ್ಷ್ಮಿ ಜಾತ್ರೆ ಆಗಲಿ, ಅಥವಾ 3-4 ವರ್ಷಕ್ಕೊಮ್ಮೆ ನಡೀತಕ್ಕಂಥ ಕಲ್ಲಾಲಿಂಗೇಶ್ವರನ ಒಂದು ಕಾರ್ಯ ಆಗಲಿ, ಯಶಸ್ವಿ ಆಗ್ಲಿಕ್ಕೆ ಏನು ಕಾರಣ ಅಂದರೆ, ಒಂದು ಈ ಊರಿನಲ್ಲಿರ್ತಕ್ಕಂಥ ಒಗ್ಗಟ್ಟು ವೈಮನಸ್ಸುಗಳನ್ನೆಲ್ಲ ಮರೆತು ಇದು ನಮ್ಮ ಊರು, ಇದು ನಮ್ಮೂರ ಜಾತ್ರೆ ಅಂತ ನೀವೇನೆಲ್ಲ ನಿಂತು ಮಾಡ್ತೀರಲ್ಲ, ಇದಕ್ಕೆಲ್ಲ ಕಾರಣ ಯಾವುದು ಅಂದರೆ ಈ ಊರಿನ ಅಧಿದೈವನಾಗಿರ್ತಕ್ಕಂಥ ಗವಿಸಿದ್ದೇಶ್ವರ, ಮಾಳಿಂಗರಾಯ ಮತ್ತು ಮಹಾಲಕ್ಷ್ಮಿ ಈ ಮೂವರ ಕೃಪಾಶೀರ್ವಾದ ಇದ್ದಾಗ ಮಾತ್ರ ಒಂದು ಊರು ಶಾಂತವಾಗಿರ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾದರೆ ಒಂದೊಂದು ಊರಾಗ ಒಬ್ಬೊಬ್ರು ಇರ್ತಾರೆ, ಈ ಊರವರೆಲ್ಲ ಮತ್ತು ತಪ್ಪು ತಿಳ್ಕೊಬಾಡ್ರಿ. ಅವ್ರು ಹೆಂಗಂದ್ರೆ ಇದ್ದಾಗೂ ಕಾಡ್ತಾರೆ, ಸತ್ ಮ್ಯಾಗೂ ಕಾಡ್ತಾರೆ. ಹ್ಯಾಂಗ್ರಿ ಇದ್ದಾಗೂ ಕಾಡ್ತಾರೆ, ಸತ್ ಮ್ಯಾಗ ಕಾಡ್ತಾರೆ. ಸತ್ತಾಗ ಹೆಂಗೆ ಕಾಡ್ತಾರೆ ಅಂದ್ರೆ ಅದು ನೀವು ಮತ್ತೆ ಬೇರೆ ತಿಳ್ಕೊಬೇಡ್ರಿ, ಹಂಗವಾಗಿ ಹಿಂಗವಾಗಿ ಅಂತಲ್ಲ. ಒಂದು ಊರೊಳಗೆ ಹಿಂಗೆ ಇದ್ದ ಒಬ್ಬವ ಏನಿದ್ದ ಅಂದರೆ ಒಂದು ಕೆಲಸನೂ ಚಲೋ ಮಾಡಿದವಲ್ಲ. ಎಲ್ಲಿ ಅಣ್ಣತಮ್ಮದೇವ್ರು ಒಗ್ಗಟ್ಟಾಗಿ ಚಲೋ ಫ್ಯಾಮ್ಲಿ ಇರ್ತದೆ, ಆ ಫ್ಯಾಮ್ಲಿ ಒಳಗೆ ಅಣ್ಣತಮ್ಮದ್ರ ನಡೋದ್ರಕ್ಕೆ ಜಗಳ ಹಚ್ಚವ. ಅತ್ತಿ ಸೊಸಿ ಚಲೋ ಅನ್ಯೋನ್ಯವಾಗಿದ್ರೆ ಅದು ಅತ್ತಿ ಸೊಸಿ ಜಗಳ ತಂದಿಡವ. ಗ್ರಾಮ ಪಂಚಾಯತಿಯಾಗ ಎಲ್ಲರೂ ಸೇರಿ ಒಬ್ಬನಿಗೆ ಆಯ್ಕೆ ಮಾಡಿದ್ರೆ ಪಂಚಾಯತಿ ಹಾಳು ಮಾಡವ. ಒಟ್ಟು ಎಲ್ಲೆಲ್ಲಿ ಚಲೋ ಕೆಲಸ ನಡೀತಿರ್ತದ ಅಲ್ಲಿ ಹೋಗಿ ಕೆಡ್ಸೋದೇ ಅವ್ನ ಕೆಲಸ ಆಗಿ ಇಡೀ ಊರಿಗೆ ಒಜ್ಜಾಗಿರ್ತಾನ. ಅವನ ಕೈಯೊಳಗೆ ಜೀವಮಾನದೊಳಗೆ ಒಂದು ಒಳ್ಳೆ ಕೆಲಸ ಆಗಿರಲ್ಲ. ಕಡಿ ಕಾಲಕ್ಕೆ ಎಲ್ಲರಿಗೂ ಸಾವು ಹೆಂಗೆ ಬರ್ತದೆ, ಅವನಿಗೆ ಸಾವು ಹತ್ತಿರ ಬರ್ತದೆ. ಸಾವು ಹತ್ತಿರ ಬಂದಾಗ ಊರಿನ ಪಂಚಾಯತಿಗೆ ಅಧ್ಯಕ್ಷರು ಮತ್ತು ಊರಿನ ಹಿರಿಯರಿಗೆಲ್ಲ ಕರೆಸ್ತಾನ. ಅವ ಕರೆದಾನಂದ್ರೆ ಇವರೆಲ್ಲ ಎದೆ ಹೊಡಿತಾರೆ. ಯಾಕೆ ಸಾಯ ಮುಂದೆ ಮತ್ತೇನಾರ ಊರಿಗೆ ಬೆಂಕಿ ಹಚ್ಚಿಟ್ಟನಪ್ಪ ಅಂತ ಹೇಳಿ. ಆದರೂ ಸಾಯ ಮುಂದೆ ಅವನ ಆಸೆ ತೀರ್ಸಂಥದ್ದು ನಮ್ದೆಲ್ಲರೂ ಜವಾಬ್ದಾರಿ. ಅದಕ್ಕೆ ಹೋಗಿ ಕೇಳೋಣ ಬರ್ರಿ ಅಂತ ಹೇಳಿ ಎಲ್ಲರೂ ಸೇರ್ಕೊಂಡು ಹೋಗ್ತಾರೆ. ಹೋಗಿ ಅವನ ಎದುರು ಕೂಡ್ತಾರೆ. ಏನಿಲ್ಲ, ನನ್ನ ಜೀವಮಾನದೊಳಗೆ ನಾ ಒಂದು ಶುದ್ಧ ಕೆಲಸ ಮಾಡಿಲ್ಲ, ಏನೇನೋ ಮಾಡೀನಿ, ಮನೆಗಳು ಹಾಳು ಮಾಡೀನಿ, ಊರು ಹಾಳು ಮಾಡೀನಿ, ಸಮಾಜ ಹಾಳು ಮಾಡೀನಿ. ಅದಕ್ಕೆ ನನಗೆ ಈಗ ಸಾವು ಬರೋದಂತರೂ ನಿಶ್ಚಿತ ಅದ. ಸಾವು